ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ಕು ಮಾರಿಷಸ್ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಇದು ಯಾಕೆ ಈ ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀನಿ ಅಂದ್ರೆ, ಮೋದಿ ಅವರಿಗೆ ಇಲ್ಲಿ ಅತ್ಯುನ್ನತ ಗೌರವಯುತವಾದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮೋದಿ ಅವರು ಮಾರಿಷಸ್ ಅಲ್ಲಿ ಈಗ ಪ್ರವಾಸದಲ್ಲಿರೋದ್ರಿಂದ ಈ ಟಾಪಿಕ್ ನಮ್ಗೆ ಇವಾಗ ಈ ರಿಲೇಟೆಡ್ ಇದ್ರ ಜಿಯೋಗ್ರಫಿಕಲ್ ಕಂಡೀಷನ್, ಅದ್ರ ಬಾರ್ಡರ್ ಏರಿಯಾಸ್, ಅದು ಎಲ್ಲಿ ಪ್ಲೇಸ್ ಅಲ್ಲಿ ಇದೆ, ಯಾವ ಪ್ಲೇಸ್ ಅಲ್ಲಿ ಇದೆ, ಇದು ಒಂದು ಐಸ್ಲ್ಯಾಂಡ್ ಆಗಿದ್ದು ಯಾವ ಸಮುದ್ರದಲ್ಲಿದೆ, ಈ ತರ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಮಾರಿಷಸ್ ಬಗ್ಗೆ ನಾನು ಆ ಪ್ರಶಸ್ತಿ ಎಷ್ಟು ಯಾವ್ದ್ರ ಹೆಸರೇನು, ಅವರು ದೇಶದ ಹೆಸರೇನು, ದೇಶದ ಪ್ರಧಾನಿ ಹೆಸರೇನು, ಇಷ್ಟ ಮಾತ್ರ ಕವರ್ ಮಾಡೋದಲ್ದೇನೆ ಮಾರಿಷಸ್ ಬಗ್ಗೆ ಇರುವಂತಹ ಕಂಪ್ಲೀಟ್ ಡೀಟೇಲ್ಸ್, ಅಂದ್ರೆ ಅದ್ರ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಆಗಿರ್ಬೋದು, ಅದು ಎಲ್ಲಿ ನೆಲೆಗೊಂಡಿರ್ಬೋದಾಗಿರ್ಬೋದು, ಅಲ್ಲಿ ಇರುವಂತಹ ಪ್ರಮುಖ ನದಿಗಳು, ಅಲ್ಲಿರುವಂತಹ ಪ್ರಮುಖ ಸರೋವರ, ಈ ರೀತಿ ಕೆಲವೊಂದಿಷ್ಟು ಟಾಪಿಕ್ಸ್ ಅನ್ನ ಎಕ್ಸಾಮ್ ಪರ್ಪಸ್ ಆಗಿ ತಲೆಯಲ್ಲಿಟ್ಕೊಂಡು ಇದನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಐ ಹೋಪ್ ಇದು ನಿಮಗೆ ಬಹಳ ಯೂಸಸ್ ಆಗ್ತದೆ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ. ಯಾಕಂದ್ರೆ ಪ್ರಧಾನಿಯವರು ಅಂತ ಅಂದ್ರೆ ಅವ್ರು ಎಲ್ಲೇ ಹೋದ್ರು ಆ ಪ್ಲೇಸಸ್ ನಮಗೆ ನ್ಯೂಸ್ ಅಲ್ಲಿ ಬರುತ್ತೆ, ಅದ್ರ ರಿಲೇಟೆಡ್ ಎಕ್ಸಾಮ್ಸ್ ಅಲ್ಲಿ ನಮಗೆ ಕ್ವಶನ್ಸ್ ಬಂದೇ ಬರ್ತವೆ. ಓಕೆನಾ? ಪ್ರಧಾನಿ ಅವರಾಗ್ಲಿ, ರಾಷ್ಟ್ರಪತಿ ಅವರಾಗ್ಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರಾಗ್ಲಿ, ಇವರು ಏನೇನು ಬೇರೆ ಬೇರೆ ಕಡೆ ಹೋದಂಗೆಲ್ಲ ಆ ಪ್ಲೇಸಸ್ ನಮಗೆ ನ್ಯೂಸ್ ಅಲ್ಲಿ ಬಂದೇ ಬರುತ್ತೆ. ಆಗಿರೋದ್ರಿಂದ ದೇಶದ ಪ್ರಧಾನಿಯವರೇ ಮಾರಿಷಸ್ಗೆ ಹೋಗಿ ಅವರು ಅತ್ಯುನ್ನತ ಗೌರವಯುತವಾದ ಪ್ರಶಸ್ತಿಯನ್ನು ಕೊಟ್ಟಿರೋದ್ರಿಂದ ಇದು ಫುಲ್ ಇವಾಗ ನ್ಯೂಸ್ ಅಲ್ಲಿ ಇದೆ. ಅದಕ್ಕೋಸ್ಕರ ಈ ಟಾಪಿಕ್ ನ ಮಾರಿಷಸ್ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ ಅಂತ ಹೇಳ್ತಾ, ಐ ಹೋಪ್ ನಿಮ್ಗೆ ಇದು ಕ್ಲಾಸ್ ಯೂಸ್ ಆಗುತ್ತೆ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುವಂತಹ ಟೆಲಿಗ್ರಾಮ್ಗೆ ಜಾಯಿನ್ ಆದ್ರೆ ಇದ್ರ PDF ಅನ್ನು ಕೂಡ ನಾನು ಅಲ್ಲಿಗೆ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ನೆಕ್ಸ್ಟ್, ವೈ ಇನ್ ನ್ಯೂಸ್ ಮಾರಿಷಸ್. ಮಾರಿಷಸ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಮಾರಿಷಸ್ ಅನೌನ್ಸ್ಡ್ ಇಟ್ ಟು ಕಾನ್ಫರ್ಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ಅಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಟ್ಟಿದ್ದಾರೆ. ಇದು ಭಾರತದವರಿಗೆ ಕೊಟ್ಟಿರುವಂತ ಮೊದಲು ಇದು ಪಡೆದುಕೊಂಡವ್ರು ಯಾರಂದ್ರೆ ನರೇಂದ್ರ ಮೋದಿ ಅವರೇ ಆಗಿರ್ತಾರೆ. ಓಕೆನಾ? ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇದೆ. ಇಲ್ಲಿದೆ ನೋಡಿ ಡೀಟೇಲ್ ಆಗಿ. ಮೋದಿಗೆ ಮಾರಿಷಸ್ ಶ್ರೇಷ್ಠ ಗೌರವ ಕೊಟ್ಟಿದ್ದಾರೆ. ಗೌರವ ಪಡೆದ ಮೊದಲ ಭಾರತೀಯವರು ಮೋದಿ. ಇದು 21ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಮೋದಿ ಅವರಿಗೆ. 21ನೇ ಅಂತಾರಾಷ್ಟ್ರೀಯ ಮೋದಿ ಅವರಿಗೆ ಕೊಟ್ಟಿರುವಂತಹ ಪ್ರಶಸ್ತಿಯಾಗಿದೆ. ಯಾವುದು? ಮಾರಿಷಸ್ ಕೊಟ್ಟಿರೋದು 21ನೇದದು. ಅಂದ್ರೆ ಆಲ್ರೆಡಿ 20 ದೇಶಗಳು ಆ ದೇಶದ ಅತ್ಯುನ್ನತ ಶ್ರೇಷ್ಠ ಗೌರವವನ್ನು, ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ 21ನೇ ದೇಶವಾಗಿ ಮಾರಿಷಸ್ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೆ ಕೊಟ್ಟಿದ್ದಾರೆ. ಓಕೆನಾ? ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿದೆ. ಪೋರ್ಟ್ ಲೂಯಿಸ್ ಮಾರಿಷಸ್ ಪ್ರವಾಸಿಯಲ್ಲಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾರಿಷಸ್ ದೇಶದ ನವೀನ್ ಚಂದ್ರ ರಾಮ್ ಗೋಲಂ ಅವರು ತಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ದಿ ಗ್ರ್ಯಾಂಡ್, ಈ ಹೆಸರು ಕೂಡ ಕೇಳೋ ಚಾನ್ಸಸ್ ಇರುತ್ತೆ, ಅಂದ್ರೆ ದಿ ಗ್ರ್ಯಾಂಡ್ ಕಮಾಂಡ್ ಆಫ್ ದ ಸ್ಟಾರ್ ಅಂಡ್ ಕೋ ಆಫ್ ದಿ ಇಂಡಿಯನ್ ಓಷನ್ ಪ್ರಶಸ್ತಿ. ಇದು ಯಾವ ದೇಶದ ಪ್ರಶಸ್ತಿ ಅಂತ ಕೂಡ ಕೇಳಬಹುದು. ಅಥವಾ ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ಅಥವಾ ಇತ್ತೀಚೆಗೆ ಭಾರತ ದೇಶದ ಪ್ರಧಾನಮಂತ್ರಿ ಅವರಿಗೆ ಮಾರಿಷಸ್ ಕೊಟ್ಟಿರುವಂತಹ ಅತ್ಯುನ್ನತ ಶ್ರೇಷ್ಠ ಗೌರವ ಪ್ರಶಸ್ತಿಯ ಹೆಸರೇನು ಅಂತ ಕೂಡ ಕೇಳಬಹುದು. ಏನಂದ್ರೆ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಸ್ಟಾರ್ ಅಂಡ್ ಕೋ ಆಫ್ ದಿ ಇಂಡಿಯನ್ ಓಷನ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದು ಭಾರತ ಮತ್ತು ಮಾರಿಷಸ್ನ ಸಂಬಂಧಗಳನ್ನು ಬಲಪಡಿಸುವಲ್ಲಿ ಕೊಡುಗೆ ನೀಡಿದವರಿಗೆ ನೀಡುವ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಓಕೆನಾ? ಇದು ಮೋದಿ ಅವರಿಗೆ 21ನೇ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಆಗಿದ್ದು. ನೆಕ್ಸ್ಟ್, ಪೋರ್ಟ್ ಲೂಯಿಸ್ 2 ದಿನಗಳ ಮಾರಿಷಸ್ ಪ್ರವಾಸ ಆರಂಭಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರಿಷಸ್ ಅಧ್ಯಕ್ಷ ಧರಮ್ ಗೋಕುಲ್, ಮಾರಿಷಸ್ ಅಧ್ಯಕ್ಷ ಹೆಸರು ಧರಮ್ ಗೋಕುಲ್. ಆಮೇಲೆ ಅವ್ರ ಮಾರಿಷಸ್ ಪ್ರಧಾನಿ ಹೆಸರು ಏನಂದ್ರೆ ನವೀನ್ ಚಂದ್ರ. ಮಾರಿಷಸ್ ಪ್ರಧಾನಿ ಹೆಸರು ನವೀನ್ ಚಂದ್ರ. ಓಕೆನಾ? ಪ್ರಧಾನಿ ಬೇರೆ, ಆಮೇಲೆ ಅಧ್ಯಕ್ಷರು ಬೇರೆ. ಇಲ್ಲ, ಅಧ್ಯಕ್ಷರ ಹೆಸರು ಗೋಕುಲ್, ಧರಮ್ ಗೋಕುಲ್. ಅವರ ಪ್ರಧಾನಿ ಹೆಸರು ನವೀನ್ ಚಂದ್ರ. ಅವರನ್ನು ಭೇಟಿಯಾಗಿ ಮಹಾಕುಂಭಮೇಳದ ಅವರು ಶ್ರೇಷ್ಠ ಗೌರವ ಪ್ರಶಸ್ತಿ ಕೊಟ್ಟಿದ್ರು. ಇವರು ಮ್ಯೂಚುವಲ್ ಆಗಿ ಮಾರಿಷಸ್ ಅವ್ರಿಗೆ ಕುಂಭಮೇಳದ ಗಂಗಾಜಲ, ಅಂದ್ರೆ ನಮ್ದು ರೀಸೆಂಟ್ ಆಗಿ ಕುಂಭಮೇಳ ನಡೀತಲ್ವಾ ನಮ್ಮ ದೇಶದಲ್ಲಿ, ಅದರ ಗಂಗಾಜಲದ ನೀರನ್ನು ಕೂಡ
ಆ ದೇಶದ ದಂಪತಿಗಳಿಗೆ ಗಂಗಾ ಜಲವನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ಅವರ ಪತ್ನಿಗೆ ಬನಾರಸಿನ ಸೀರೆ ಕೂಡ ಕಾಣಿಕೆಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಓಕೆನಾ? ಇದು ನ್ಯೂಸ್ ಅಲ್ಲಿ ಇರೋದು. ಅದಕ್ಕೋಸ್ಕರ ಇದ್ರ ಕಂಪ್ಲೀಟ್ ಎಲ್ಲ ನೋಡ್ಬಿಡೋಣ. ನೆಕ್ಸ್ಟ್, ಚೀನಾದ ಮಹಾಸಾಗರದ ವಿರುದ್ಧ ಮೋದಿ ಮಹಾಸಾಗರ ಸಡ್ಡು. ಅಂದ್ರೆ ಮೋದಿ ಅವರು ಈಗ ಇದರಲ್ಲಿ ಕೆಲವೊಂದಿಷ್ಟು ಒಪ್ಪಂದಗಳು ಕೂಡ ಮಾಡ್ಕೊಂಡಿದ್ದಾರೆ. ಅದರಿಂದ ಚೀನಾಗೆ ಬಹಳ ಎಫೆಕ್ಟ್ ಆಗ್ತದೆ ಅಂತ ಕೂಡ ಹೇಳ್ತಿದ್ದಾನೆ. ಅಂದ್ರೆ 8 ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಓಕೆನಾ? ಇವರು ಭಾರತದ ಕಡಲ ಭದ್ರತೆ, ವ್ಯಾಪಾರ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಉತ್ತೇಜನ ನೀಡುವ 8 ಒಪ್ಪಂದಗಳಿಗೆ ಮಾರಿಷಸ್ ಜೊತೆಗೆ ಸಹಿ ಹಾಕಿದೆ. ಗಡಿಯಾಚೆಗಿನ ವ್ಯವಹಾರದಲ್ಲಿ ರಾಷ್ಟ್ರೀಯ ಕರೆನ್ಸಿ ಬಳಕೆ, ಅಂದ್ರೆ ಬೇರೆ ದೇಶದಲ್ಲಿ ರಾಷ್ಟ್ರೀಯ ಕರೆನ್ಸಿ ಬಳಕೆ ಮಾಡೋದು, ಆಮೇಲೆ ಕಡಲ ಕುರಿತು ಮಾಹಿತಿ ವಿವರಣೆ, ಆಕ್ರಮಣ, ಹಣ ವರ್ಗಾವಣೆ ತಡೆ, ಜಂಟಿ ಕೆಲಸ, ಅತಿ ಸಣ್ಣ ಮಧ್ಯಮ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಸಹಚಾರಕ್ಕಿಂತ ಉತ್ತೇಜನ ನೀಡುವ ಉದ್ದೇಶಗಳೊಂದಿಗೆ ಹಲವಾರು ಸೇರಿ 8 ಒಪ್ಪಂದಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರಿಷಸ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಓಕೆನಾ? ಅದರಿಂದ ಚೀನಾದ ಮಹಾಸಾಗರದ ವಿರುದ್ಧ ಮೋದಿ ಮಹಾಸಾಗರ ಸಡ್ಡು. ಅಂದ್ರೆ ಚೀನಾದವ್ರಿಗೆ ಇದರಿಂದ ಬಹಳ ಎಫೆಕ್ಟ್ ಆಗ್ತತಿ. ಅವರು ಕೂಡ ಹೆದರ್ತಾರೆ ಇನ್ಮೇಲೆ. ಯಾಕಂದ್ರೆ ಅವರು ಪಾಕಿಸ್ತಾನದಲ್ಲಿ ಬಂದು ಅವ್ರದೊಂದು ಪೋರ್ಟ್ ಮಾಡೋದು, ಈ ತರ ಏನ್ ಮಾಡ್ತಿದಾರಲ್ವಾ, ಶ್ರೀಲಂಕಾದಲ್ಲಿ ಬಂದ್ರು, ಪಾಕಿಸ್ತಾನದಲ್ಲಿ ಬಂದ್ರು, ಅಂದ್ರೆ ಸುತ್ತಲೂ ಇವಾಗ ನಮ್ದು ಭಾರತ ದೇಶ ಹೀಗಿದೆ ಅಲ್ವಾ, ಆಗಿರೋದ್ರಾಗ ಇಲ್ಲಿ ಪಾಕಿಸ್ತಾನದಲ್ಲಿ ಒಂದು ಪೋರ್ಟ್ ಮಾಡಿದ್ರು, ಇವಾಗ ಶ್ರೀಲಂಕಾದಲ್ಲಿ ಒಂದು ಪೋರ್ಟ್ ಮಾಡ್ತಿದ್ದಾರೆ. ಇದರಿಂದ ಎಲ್ಲ ಎಫೆಕ್ಟ್ ಆಗ್ತದೆ ಅಂದ್ರೆ ಇವಾಗ ಮಾರಿಷಸ್ ಇಲ್ಲಿ ಬರ್ತತಿ. ಹಿಂಗ ಇಲ್ಲೇನ್ ಇದು ಆಫ್ರಿಕಾ ಬರ್ತವಲ್ಲ, ಮಾರಿಷಸ್ ಇಲ್ಲಿ ಬರ್ತತಿ. ಅವ್ರು ಕೂಡ ನಮ್ ದೇಶದವರು ಇದು ಕೂಡ ಹೆಲ್ಪ್ ಮಾಡ್ತಿದ್ರು. ಈ ದೃಷ್ಟಿಯಿಂದ ಈ ಸಾಗರದಲ್ಲಿ ಇವರು ಸ್ಟ್ಯಾಂಡರ್ಡ್ ಆಗಕ್ಕೆ, ಅಂದ್ರೆ ಡಾಮಿನೆಂಟ್ ಆಗಕ್ಕೆ ಕೂಡ ಒಂದು ಹೆಲ್ಪ್ ಆಗ್ತತಿ. ಈ ದೃಷ್ಟಿಯಿಂದ ಚೀನಾವನ್ನು ಕೂಡ ನಾವು ಅವ್ರೇನಾದ್ರೂ ನಮಗೆ ಹೆದರ್ಸಕ್ ಬಂದ್ರೆ ನಾವು ಕೂಡ ರಿಟರ್ನ್ ಅದಕ್ಕೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ ಅನ್ನೋ ದೃಷ್ಟಿಯಿಂದ ಇದ ಬಂದಿರೋದು ಈ ಪೇಪರ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಂಡಿಯಾ ಮಾರಿಷಸ್ ಸೈನ್ಡ್ 8 ಪ್ಯಾಕ್ಟ್ಸ್. ಅಂದ್ರೆ 8 ಒಪ್ಪಂದಗಳಿಗೆ ಇಂಡಿಯಾ ಮತ್ತು ಮಾರಿಷಸ್ ಒಪ್ಪಂದಕ್ಕೆ ಸಹಿ ಹಾಕಿದಾವೆ ಅಂತ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಇದಿಷ್ಟು ಅವರು ಪ್ರಶಸ್ತಿ ಕೊಟ್ಟಿರೋದಕ್ಕೆ. ಆಮೇಲೆ ಅದು ಯಾವ ರೀತಿ ಬಂದಿತ್ತು ಅಂದ್ರೆ ಇವರು ಮ್ಯೂಚುವಲ್ ಆಗಿ ಆ ದೇಶಕ್ಕೆ ಏನ್ ಕೊಟ್ಟರು ನಮ್ಮ ಪ್ರಧಾನಿ ಮೋದಿ ಅವರು, ಇದ್ರ ರಿಲೇಟೆಡ್ ಬಂದಿರೋದು ಇದು. ಓಕೆನಾ? ಇದಕ್ಕೆ ಇವಾಗ ನಾವು ಮಾರಿಷಸ್ ಎಲ್ಲಿದೆ, ಅದ್ರದ್ದು ಪ್ಲೇಸ್ ಏನು, ಅದ್ರದ್ದು ಯಾವ ಲೊಕೇಟ್ ಅಲ್ಲಿ ಇದೆ, ಅದ್ರದ್ದು ಏನೇನಿದೆ ಅಂತಂದು ಇವಾಗ ಮಾರಿಷಸ್ ದೇಶದ ಬಗ್ಗೆ ನೋಡೋಣ ಇವಾಗ. ಓಕೆನಾ? ಇವಾಗ ಕರೆಂಟ್ ನ್ಯೂಸ್ ಅಲ್ಲಿರೋದು ಅದನ್ನ ನೋಡಿದ್ವಿ ಅಷ್ಟೇ. ಅವ್ರ ಏನ್ ಕೊಟ್ಟಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ, ಆ ಪ್ರಶಸ್ತಿ ಹೆಸರೇನು, ಆ ದೇಶದ ಪ್ರಧಾನಿ ಹೆಸರೇನು, ಆ ದೇಶದ ಅಧ್ಯಕ್ಷರ ಹೆಸರೇನು, ನಮ್ಮ ಮೋದಿ ಅವರು ಅವ್ರಿಗೆ ಏನ್ ಕೊಟ್ರು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವಾಗ. ಓಕೆನಾ? ಈಗ ಏನಂದ್ರೆ ಆ ದೇಶ ಎಲ್ಲಿದೆ ಅದ್ರ ಬಗ್ಗೆ. ಓಕೆನಾ? ಮಾರಿಷಸ್ ಆಫ್ರಿಕಾದ ಅತ್ಯಂತ ಶಾಂತಿಯುತ ದೇಶವೆಂದು ನಿರಂತರವಾಗಿ ಶ್ರೇಣೀಕರಿಸಲ್ಪಟ್ಟಿದೆ. ಅತ್ಯಂತ ಬಹಳ ಸೈಲೆಂಟ್ ಇರ್ತಾರೆ ಇವರು. ಓಕೆನಾ? ಮಸ್ಕರಿನ್ ದ್ವೀಪಗಳ ಜೊತೆಗೆ ಮಾರಿಷಸ್ ದೇಶವು ಸ್ಥಳೀಯವಾಗಿದೆ. ಅಂದ್ರೆ ಮಸ್ಕರಿನ್ ದ್ವೀಪಗಳಲ್ಲಿ ಇದೆ ಇದು ಮಾರಿಷಸ್. ಕ್ವಶನ್ ಏನ್ ಬರ್ತಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಮಾರಿಷಸ್ ದೇಶವು ಯಾವ ದ್ವೀಪಗಳ ಜೊತೆಗಿದೆ, ಯಾವ ದ್ವೀಪದಲ್ಲಿದೆ ಅಂದ್ರೆ ಮಸ್ಕರಿನ್ ದ್ವೀಪದಲ್ಲಿದೆ. ಓಕೆನಾ? ಅನೇಕ ವಿಶಿಷ್ಟ ಜಾತಿಗಳೊಂದಿಗೆ ಜೀವ ವೈವಿಧ್ಯತೆ, ಸಸ್ಯ ಪ್ರಾಣಿಗಳ ಹೆಸರುವಾಸಿಯಾಗಿದೆ. ಇದು ಒಂದು ಐಲ್ಯಾಂಡ್ ಆಗಿರುತ್ತೆ. ಓಕೆನಾ? ಮಾರಿಷಸ್ ಇಲ್ಲಿ ಕಂಡು ಬರುತ್ತೆ ನೋಡಿ. ಇದು ನಮ್ ದೇಶ, ಇದು ಭಾರತ. ಓಕೆನಾ? ಇದು ಭಾರತ, ಇದು ಆಫ್ರಿಕಾ, ಇದು ಆಫ್ರಿಕಾ ಖಂಡ. ಓಕೆನಾ? ಇದು ಆಫ್ರಿಕಾ ಖಂಡ, ಇದು ಭಾರತ, ಇದು ಮಡಗಾಸ್ಕರ್ ಜೊತೆಗಿಲ್ಲ, ಇಲ್ಲಿದೆ ಮಾರಿಷಸ್. ಒಂದ್ ಚಿಕ್ಕದಂದ್ರೆ ಅತಿ ಸಣ್ಣ ಐಲ್ಯಾಂಡ್ ಇದು. ಓಕೆನಾ? ಜಸ್ಟ್ 12 ಲಕ್ಷ ಮಾತ್ರ ಜನಸಂಖ್ಯೆ ಇರೋದು ಇಲ್ಲಿ. ಓಕೆನಾ? ಇದೆ ನೋಡ್ರಿ, ಇದು ಪ್ಲೇಸ್. ಓಕೆನಾ? ಎಲ್ಲಿದೆ ದೇಶ ಅಂತ ಮೊದ್ಲು ಗೊತ್ತಾಗ್ಬೇಕು ನಿಮಗೆ. ಓಕೆನಾ? ಎಲ್ಲಿದೆ ದೇಶ? ಇದು ನಮ್ಮ ಭಾರತದ ಪಕ್ಕಕ್ಕೆ ಆಫ್ರಿಕಾ, ಆಫ್ರಿಕಾದ ಹತ್ರ ಮಡಗಾಸ್ಕರ್ ಪಕ್ಕದಲ್ಲಿರೋದಂತೆ ಯಾವುದು ಮಾರಿಷಸ್. ಓಕೆನಾ? ಇದು ಮತ್ತೆ ಯಾವ ಓಷನ್ ಅಲ್ಲಿ ಇದೆ ಅಂತ ಕೇಳ್ಬೋದು. ಇದು ಇಂಡಿಯನ್ ಓಷನ್ ಅಲ್ಲಿ ಇದೆ. ಓಕೆನಾ? ಈ ರೀತಿ ಡೈರೆಕ್ಟ್ ಕ್ವಶನ್ ಕೂಡ ಬರ್ಬೋದು. ಅಥವಾ ಆಫ್ರಿಕಾದ ಯಾವ ದಿಕ್ಕಿಗಿದೆ ಮಾರಿಷಸ್ ಅಂತ ಕೂಡ್ತಾರೆ, ಕೇಳ್ಬೋದು. ಈಶಾನ್ಯ ದಿಕ್ಕಿಗೆ. ನಾನು ಅದರಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ, ಅಲ್ಲಿ ತೋರಿಸ್ತೀನಿ. ಓಕೆ, ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ. ಓಕೆನಾ? ಮಲಾವಿ, ಮೊಂಜಾಬಿಕ್ಕು, ಮಡಗಾಸ್ಕರ್ ಅದ್ರ ಪಕ್ಕನೇ ಮಾರಿಷಸ್ ಇದೆ. ಇದು ಪೋರ್ಟ್ ಲೂಯಿಸ್ ಹತ್ರ ಇದೆ. ಓಕೆನಾ? ಪೋರ್ಟ್ ಲೂಯಿಸ್ ಅದ್ರೊಳಗಿದೆ. ಓಕೆನಾ? ಮಾರಿಷಸ್ ಒಳಗೆ ಇಲ್ಲಿ ನೋಡ್ರಿ, ಇದು ಮಾರಿಷಸ್. ಇನ್ನು ಸ್ವಲ್ಪ ಜೂಮ್ ಆಗಿರ್ತಾರ. ಮಡಗಾಸ್ಕರ್ ಇದೆ. ಇಷ್ಟೇ ಇರೋದು ಮಾರಿಷಸ್. ಓಕೆನಾ? ಸಣ್ಣ ಐಲ್ಯಾಂಡ್ ಅದು, ಅತಿ ಚಿಕ್ಕ ಐಲ್ಯಾಂಡ್ ಆಗಿರ್ತದೆ. ಓಕೆನಾ? ಅದು ಸ್ವಲ್ಪ ಜೂಮ್ ಮಾಡಿದಾಗ ಮಾರಿಷಸ್ ಅದ್ರೊಳಗೆ ಪೋರ್ಟ್ ಲೂಯಿಸ್ ಇದೆ. ಡೈರೆಕ್ಟ್ ಕ್ವಶನ್ ಹೆಂಗ್ ಕೊಡ್ಬೋದು ನಾವು? ಪೋರ್ಟ್ ಲೂಯಿಸ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೋರ್ಟ್ ಲೂಯಿಸ್, ಅಥವಾ ಪೋರ್ಟ್ ಲೂಯಿಸ್ ಸುದ್ದಿಯಲ್ಲಿ ಇಲ್ಲ ಅದು, ಬಟ್ ಮಾರಿಷಸ್ ಸುದ್ದಿಯಲ್ಲಿದೆ. ಇಲ್ಲಾಂದ್ರೆ ಏನ್ ಮಾಡ್ಬಿಡ್ತಾನೆ, ಪೋರ್ಟ್ ಲೂಯಿಸ್ ಯಾವ ದೇಶದಲ್ಲಿದೆ, ಮುಗಿತಲ್ಲಿ ಕ್ವಶನ್ ಅಷ್ಟೇ. ಪೋರ್ಟ್ ಲೂಯಿಸ್ ಯಾವ ದೇಶದಲ್ಲಿದೆ, ಪೋರ್ಟ್ ಲೂಯಿಸ್ ಇದು ಎಲ್ಲಿ ಕಂಡು ಬರ್ತತಿ? ಅಥವಾ ಇನ್ನೊಂದು ಕ್ವಶನ್, ಪೋರ್ಟ್ ಲೂಯಿಸ್ ಯಾವ ಸಾಗರದಲ್ಲಿ ಕಂಡು ಬರ್ತತಿ?
ಆತರ ಯಾವ ರೀತಿ ಆದ್ರೂ ಕೂಡ ಅವನು ಕ್ವಶನ್ ಕೇಳ್ಬೋದು. ಓಕೆನಾ. ಪೋರ್ಟ್ ಲೂಯಿಸ್ ಮಾರಿಷಸ್ ಅಲ್ಲಿದೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇದು ಮಾರಿಷಸ್ ಐಲ್ಯಾಂಡ್. ಎಷ್ಟು ಕ್ಲೀನೆಸ್ಟ್ ಅಂದ್ರೆ ದ ಬೆಸ್ಟ್ ಕ್ಲೀನ್, ಫುಲ್ ಕ್ಲೀನ್ ಇದೆ ನೋಡಿ. ನೀರ್ ಹೇಗಿದೆ ಅದರಲ್ಲಿ, ಎನ್ವಿರಾನ್ಮೆಂಟ್ ಹೇಗಿರ್ಬೋದು ಅಲ್ಲಿ. ಓಕೆನಾ. ಇಷ್ಟು ಕ್ಲೀನ್ ಆಗಿದೆ. ಇದು ಕೂಡ ಅದರದ ಪಿಕ್ಚರ್. ಅಂದ್ರೆ ಪಿಕ್ಚರ್ ನೋಡಿದ್ರೆ ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ತಗೊಂಡಿರೋದು. ಇದು ನೋಡಿದ್ರೆ ಏನ್ ಅನ್ಸುತ್ತೆ, ಫುಲ್ ಐಲ್ಯಾಂಡ್, ಸುತ್ತಲೂ ಸಮುದ್ರ ಇದೆ, ಮಿಡ್ ಐಲ್ಯಾಂಡ್ ಇದೆ. ನಾ ಹೇಳ್ತಿದ್ದೀನಿ ಕೇವಲ 12 ಲಕ್ಷ ಜನಸಂಖ್ಯೆ ಮಾತ್ರ ಇರೋದಲ್ಲಿ. ಓಕೆನಾ. ನೋಡಿ, ಇದು ಕೂಡ ಅದರದ ಪಿಕ್ಚರ್. ಆಮೇಲೆ ಅಲ್ಲಿ ಸಿಟೀಸ್ ಎಷ್ಟು ಕ್ಲೀನ್ ಇದೆ ನೋಡಿ. ಫುಲ್ ನೀರು ಜೊತೆಗೇನೆ ಅದ್ರ ಪಕ್ಕದಲ್ಲೇ ಬಿಲ್ಡಿಂಗ್ಸ್ ಹಂಗೆ ಜೊತೆಗೇನೆ ಇದೆ. ಓಕೆನಾ. ಇದು ಕೂಡ ಅದರದೇ. ಓಕೆ, ಇದು ಮಾರಿಷಸ್ ಆಗಿರ್ತತಿ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಿದ್ದೀನಿ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಸ್ಟಾಟಿಸ್ಟಿಕ್ಸ್ ನೋಡೋಣ. ಓಕೆನಾ. ಏಕೀಕೃತ ಸಂಸದೀಯ ಗಣರಾಜ್ಯ ಇರ್ತತಿ. ಅಧ್ಯಕ್ಷರು ಧರಮ್ ಗೋಕುಲ್, ಉಪಾಧ್ಯಕ್ಷರು ರಾಬರ್ಟ್ ಹಂಗ್ಲಿ, ಪ್ರಧಾನಮಂತ್ರಿ ನವೀನ್ ರಾಮ್ ಗೋಲಂ, ಉಪ ಪ್ರಧಾನಿ ಪಾಲ್ ಬೆರೆಂಜ್. ಇದೇನು ಕೇಳಲ್ಲ, ಇದನ್ ಕೇಳ್ಬೋದು, ನವೀನ್ ರಾಮ್ ಗೋಲಂ ಕೇಳ್ಬೋದು, ಅಥವಾ ಅಧ್ಯಕ್ಷರು ಕೂಡ ಧರಮ್ ಗೋಕುಲ್ ಇದನ್ ಕೂಡ ಕೇಳ್ಬೋದು. ಓಕೆ, ನೆಕ್ಸ್ಟ್ ಇದ್ರ ಏರಿಯಾ ಎಷ್ಟಿದೆ, 2040 ಕಿಲೋಮೀಟರ್ ಇದೆ. ಓಕೆನಾ. ಆಮೇಲೆ ಪಾಪ್ಯುಲೇಷನ್ ಎಷ್ಟಿದೆ ಇವ್ರದ್ದು, 12,64,475 ಜನಸಂಖ್ಯೆ ಇದೆ. ಇದು ಪ್ರಪಂಚದಲ್ಲಿ 158ನೇ ಪ್ಲೇಸ್ ಅಲ್ಲಿ ಇದೆ. ಓಕೆನಾ. ಜಸ್ಟ್ 12 ಲಕ್ಷ, ಅತಿ ಸಣ್ಣ ದೇಶ ಇದು. ಓಕೆನಾ. 12,65,475. ನಮ್ಮ ರಾಜ್ಯದವರನ್ನೇ 7 ಕೋಟಿ ಜನಸಂಖ್ಯೆ ಇರೋದು ನಾವು. ಓಕೆನಾ. ನಿಯರ್ ಇವಾಗ 7 ಕೋಟಿ ಜನಸಂಖ್ಯೆ. ಇದು ಜಸ್ಟ್ 12 ಲಕ್ಷ. ಇಲ್ಲಿ 12 ಲಕ್ಷ ಒಂದ್ ಜಿಲ್ಲೆದಲ್ಲೇ ಇದಾರೆ ಅನ್ಸುತ್ತೆ ನಮ್ಮಲ್ಲಿ. ಓಕೆನಾ. ನೆಕ್ಸ್ಟ್ ಅಂದ್ರೆ ಅಷ್ಟು ಸಣ್ಣ ದೇಶದಲ್ಲಿ ಮಾರಿಷಸ್ ಇದೆ. ಓಕೆನಾ. ನೆಕ್ಸ್ಟ್ ಮಾರಿಷಸ್ ಜಿಯೋಗ್ರಫಿ ರಿಲೇಟೆಡ್ ಏನಂದ್ರೆ, ಇದ್ರದ್ದು ಮಾರಿಷಸ್ ಇದು ಒಂದು ವಾಲ್ಕ್ಯಾನಿಕ್ ಐಲ್ಯಾಂಡ್, ಅಂದ್ರೆ ಜ್ವಾಲಾಮುಖಿ ಐಲ್ಯಾಂಡ್. ಇದು ಅದರಿಂದ ನಿರ್ಮಿತವಾದಂತಹ ಐಲ್ಯಾಂಡ್ ಆಗಿರ್ತತಿ. ಓಕೆನಾ. ನೇಷನ್ ಇನ್ ಇಂಡಿಯಾವು ಇದು ಎಲ್ಲಿದೆ, ಇಂಡಿಯನ್ ಓಷನ್. ದಿ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಸೆಂಟ್ರಲ್ ಪ್ಲೇಟು ಸರೌಂಡೆಡ್ ಬೈ ಮೌಂಟೈನ್ಸ್, ಎ ಕೋಸ್ಟಲ್ ಪ್ಲೇನ್ ಅಂಡ್ ಈಸ್ ಆಲ್ಮೋಸ್ಟ್ ಎಂಟ್ರಲಿ. ಓಕೆನಾ. ಇದು ಎಲ್ಲಿದೆ, ವಾಲ್ಕನೋ ಐಲ್ಯಾಂಡ್ ಅಲ್ಲಿದೆ. ಅಂದ್ರೆ ವಾಲ್ಕನೋ ಜ್ವಾಲಾಮುಖಿ ನಿರ್ಮಿತವಾದಂತಹ ದ್ವೀಪದಲ್ಲಿ ಮಾರಿಷಸ್ ಇದೆ ಅಂತ ಹೇಳ್ತಾ ಇದ್ದಾನೆ. ಓಕೆನಾ. ಇದರಲ್ಲಿ ಕೋರಲ್ ರಿಫ್ಸ್ ಇದಾವೆ. ಓಕೆನಾ. ಹೈಯೆಸ್ಟ್ ಪಾಯಿಂಟ್ ಬಿಂಗ್ ಪಿಟೋಲ್ಡೆಲ್ಡ್. ಓಕೆ, ನೆಕ್ಸ್ಟ್ ಜಿಯೋಗ್ರಫಿಕಲ್ ಫೀಚರ್ಸ್ ಏನು, ಜ್ವಾಲಾಮುಖಿಯ ಮೂಲ. ಅಂದ್ರೆ ಜ್ವಾಲಾಮುಖಿಯ ಮೂಲ ಮಾರಿಷಸ್ ಒಂದು ಜ್ವಾಲಾಮುಖಿಯ ದ್ವೀಪವಾಗಿದ್ದು ಮಸ್ಕರಿನ್ ದ್ವೀಪದಲ್ಲಿದೆ. ಅವಾಗ ಹೇಳಿದೆ ನಾನು, ಮಸ್ಕರಿನ್ ದ್ವೀಪಗಳ ಭಾಗವಾಗಿದ್ದು ಇದರಲ್ಲಿ ರಿಯೂನಿಯನ್ ಮತ್ತು ರೋಡ್ರಿಗಸ್ ಕೂಡ ಸೇರಿವೆ ಅಂತ ಹೇಳ್ತಾನೆ. ಓಕೆನಾ. ಮಧ್ಯ ಪ್ರಸ್ಥಭೂಮಿ, ಪರ್ವತಗಳು, ದ್ವೀಪಗಳು, ಪರ್ವತಗಳ ಮುರಿದು ಉಂಗುರಗಳಿಂದ ಸುತ್ತುವರೆದಿರುವ ಮಧ್ಯ ಪ್ರಸ್ಥಭೂಮಿಯನ್ನು ಹೊಂದಿದ್ದು, ಇದರಲ್ಲಿ ಅತ್ಯುನ್ನತ ಬಿಂದು ಯಾವುದಂದ್ರೆ 800, ಅತಿ ಎತ್ತರ ಇರೋದಂದ್ರೆ 828 ಮೀಟರ್. ಓಕೆನಾ. ಎತ್ತರದ ಪಿನಾಟ್ ಡೆಲಾ ಪೆಟೈಟರ್ ಅಂತ ಒಂದು ಎತ್ತರವಾದ ಪ್ಲೇಸ್ ಇದೆ. ಯಾವುದು, ಪಿನಾಟ್ ಡೆಲಾ ಪೆಟಾಡರ್ ರಿವಿಯನ್ ನೋಯಿರ್ ಆಗಿದೆ. ಇಷ್ಟು ಉದ್ದ ಹೆಸರಿದೆ, ಪಿನಾಟ್ ಡೆಲಾ, ಅಷ್ಟೇ ನೆನ್ಪಿಟ್ಕೊಳ್ರಿ. ಓಕೆನಾ. ಪಿನಾಟ್ ಡೆಲಾ ಅತಿ ಎತ್ತರವಾದ ಪ್ಲೇಸ್ ಎಲ್ಲಿದೆ ಅಂದ್ರೆ ಮಾರಿಷಸ್ ಎಂದು. ಓಕೆನಾ. ಇದು ಕರಾವಳಿ ಬಯಲು, ಅಂದ್ರೆ ಪ್ರಸ್ಥಭೂಮಿ ಸುತ್ತಲೂ ಒಂದು ಸಣ್ಣ ಕರಾವಳಿ ಬಯಲು ಇದೆ. ಹವಳದ ಬಂಡೆಗಳು, ಮಾರಿಷಸ್ ಬಹುತೇಕ ಸಂಪೂರ್ಣವಾಗಿ ಹವಳದ ಬಂಡೆಗಳಿಂದ ಆವೃತವಾಗಿದ್ದು ಇದು ಲಗೂನ್ಗಳನ್ನು ತೆರೆದು ಸಮುದ್ರದಿಂದ ರಕ್ಷಿಸುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಡಲ ತೀರಗಳು. ಈ ದ್ವೀಪಗಳು 150 ಕಿಲೋಮೀಟರ್, ಅಂದ್ರೆ 100 ಮೈಲಿಗಿಂತ ಹೆಚ್ಚು ಬಿಳಿ ಮರಳಿನ ಕಡಲ ತೀರಗಳನ್ನು ಹೊಂದಿದೆ. ಅಂದ್ರೆ ಫುಲ್ ಕಡಲನೇ ಅದು. ಓಕೆನಾ. ಅದು 150 ಕಿಲೋಮೀಟರ್ ಹೊಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಚಿಕ್ಕದಿರ್ಬೋದು ದೇಶ ಅಂತ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ತೋರಿಸ್ತಿದ್ದೀನಲ್ವಾ ನಿಮ್ಗೆ, ಅತಿ ಚಿಕ್ಕದಂದ್ರೆ ಚಿಕ್ಕದು. ಇಲ್ಲಿ ನೋಡಿ ಎಷ್ಟು ಸಣ್ಣದ್ ಕಾಣುತ್ತೆ ನೋಡಿ. ಅದು ಇಷ್ಟೇ ಪ್ಲೇಸ್ ಅಲ್ಲಿ ಇರೋದು, ಅದು ಅಷ್ಟೇ ಸಣ್ಣದಿರೋದು. ಓಕೆನಾ. ಅತಿ ಚಿಕ್ಕದು. ಓಕೆ, ನೆಕ್ಸ್ಟ್ ನದಿಗಳು ಯಾವ್ಯಾವ ಅಂದ್ರೆ ಗ್ರ್ಯಾಂಡ್ ರಿವರ್ ಎಲ್ಲೈತಪ್ಪ, ಗ್ರ್ಯಾಂಡ್ ರಿವರ್ ಇಲ್ಲಿ ನೋಡಿ. ಗ್ರ್ಯಾಂಡ್ ರಿವರ್ ಅಂತ ಇದು ನದಿ ಇದೆ ಅಂತ ಹೇಳ್ತಿದ್ರೆ. ಗ್ರ್ಯಾಂಡ್ ರಿವರ್ ಇದು ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತದೆ ಅಂತ. ಇದು ಇಲ್ಲಿದೆ ನೋಡ್ರಿ, ಇದು ರಿವರ್. ಇದರಲ್ಲಿ ಯಾವ್ದು ರಿವರ್ ಇದೆ, ಗ್ರ್ಯಾಂಡ್ ರಿವರ್ ಅಂತ ರಿವರ್ ಇದೆ. ಪೋಸ್ಟೆ ಅಂತ ಇನ್ನೊಂದು ರಿವರ್ ಇದೆ. ಓಕೆನಾ. ಆಮೇಲೆ ಲೇಕ್ ಒಕಾಸೋ ಅಂತ ಒಂದು ಇದು ಸರೋವರ ಇದೆ. ಲೇಕ್ ಒಕಾಸೋ ಇಲ್ಲಿದೆ ಅಲ್ವಾ, ಲೇಕ್ ಒಕಾಸೋ ಅಂತ ಸರೋವರ ಕೂಡ ಇದೆ. ಮತ್ತೇನಿದೆ ನೋಡ್ರಿ, ಮೌಂಟ್ ಪಿಟೋನ್ ಇದೆ. ಎತ್ತರವಾದ ಪರ್ವತ ಅಂತ ಹೇಳಿದ್ನಲ್ವ ಅವಾಗ್ಲೇ, ಮೌಂಟ್ ಪಿಟೋನ್ ಅಂತ ಇಲ್ಲಿದೆ ನೋಡ್ರಿ ಇದು. ಓಕೆ, ಮತ್ತೇನಿದೆ ಇದರಲ್ಲಿ, ಇಷ್ಟು ಇಂಪಾರ್ಟೆಂಟ್ ಇವು. ಓಕೆನಾ. ಐ ಹೋಪ್. ಮತ್ತೇನಿದೆ, ಸ್ಥಳ
ಮಾರಿಷಸ್ ಹಿಂದೂ ಮಹಾಸಾಗರದಲ್ಲಿ ಮಡ್ಗಾಸ್ಕರ್ನ ಪೂರ್ವಕ್ಕೆ, ಅಂದ್ರೆ ಇದು ಮಡ್ಗಾಸ್ಕರ. ಮಾರಿಷಸ್ ಎಲ್ಲಿದೆ ಅಂತ ಕೇಳಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಇದು ಮಡ್ಗಾಸ್ಕರನ, ಮಡ್ಗಾಸ್ಕರದ ಪೂರ್ವಕ್ಕೆ ಇದೆ, ಮಡ್ಗಾಸ್ಕರದ ಪೂರ್ವಕ್ಕೆ ಇದೆ. ಅದೇ ರೀತಿ ಅದನ್ನ ಆಫ್ರಿಕಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಆಫ್ರಿಕಾದ ಆಗ್ನೇಯ ಭಾಗದಲ್ಲಿದೆ. ಇದು ಆಫ್ರಿಕಾ, ಇದು ಓಕೆನಾ, ಆಫ್ರಿಕಾದ ಆಗ್ನೇಯ ಭಾಗದಲ್ಲಿದೆ. ಯಾವ ಓಷನ್ ಅಲ್ಲಿ ಇದೆ? ನೆಕ್ಸ್ಟ್ ಇಂಡಿಯನ್ ಓಷನ್ ಅಲ್ಲಿ ಇದು ಇದೆ. ಓಕೆನಾ, ಇಂಡಿಯನ್ ಓಷನ್ ಅಲ್ಲಿ ಇದೆ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೋಡ್ರಿ ಅದ್ರ ಪ್ಲೇಸಸ್ ಎಲ್ಲ ಹೇಗಿದಾವೆ. ಓಕೆ, ಇನ್ನೊಂದ್ಸರಿ ಮ್ಯಾಪ್ ತೋರಿಸ್ತೀನಿ. ಮ್ಯಾಪ್ ಅಲ್ಲೇ ನೀವು ಕ್ಲಿಯರ್ ಮಾಡ್ಕೋಬೇಕು. ಮ್ಯಾಪ್ ಅಲ್ಲೇ ಕೇಳಿದ್ರೆ ಮ್ಯಾಪ್ ಥ್ರೂನೇ ಕೇಳ್ಬೇಕು ಅವನು. ಓಕೆ, ಸರಿ. ಇದು ನಮ್ಮ ಭಾರತನಾ, ಇದು ಆಫ್ರಿಕಾ, ಇದು ಮಡ್ಗಾಸ್ಕರ್, ಇದು ಮಾರಿಷಸ್. ಓಕೆನಾ, ಎಲ್ಲಿದೆ? ಆಫ್ರಿಕಾದ ಪಕ್ಕದಲ್ಲಿದೆ, ಅಥವಾ ಇಂಡಿಯನ್ ಓಷನ್ ಅಲ್ಲಿ ಇದೆ. ಓಕೆನಾ, ಅಷ್ಟು ನೆನ್ಪಿಟ್ಕೊಳ್ಳಿ. ಇದು ಅದೆಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಳ್ರಿ. ಓಕೆನಾ, ಇದು ಇನ್ನೊಂದ್ಸರಿ ಅವ್ರಿಗೆ ಯಾವ ಪ್ರಶಸ್ತಿ ಕೊಟ್ಟಿದ್ದಾರೆ? ನರೇಂದ್ರ ಮೋದಿ ಅವರಿಗೆ ಯಾವ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಸ್ಟಾರ್ ಅಂಡ್ ಕೋ ಆಫ್ ದ ಇಂಡಿಯನ್ ಓಷನ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರು ಪ್ರಧಾನಿ ಅವರು ನವೀನ್ ಚಂದ್ರ, ಮಾರಿಷಸ್ ನ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ. ಅವರ ಅಧ್ಯಕ್ಷರು ಯಾರು ಅಂದ್ರೆ ಧರಮ್ ಗೋಕುಲ್ ಮಾರಿಷಸ್ ನ ಅಧ್ಯಕ್ಷ. ಅವರ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ. ಓಕೆ, ಇದಿಷ್ಟು ಇವು ಕ್ವಶನ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಅದನ್ನ ಹೇಳಿದೆ. ಐ ಹೋಪ್ ನಿಮಗೆ ಈ ಕ್ಲಾಸಸ್ ಬಹಳ ಯೂಸಸ್ ಆಗ್ತಿದೆ ಅಂತ ಅನ್ಕೊಳ್ತಿದ್ದೀನಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಅದೇ ರೀತಿ ನಿಮ್ದ ಒಪಿನಿಯನ್ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಕ್ಲಾಸ್ ಬೇಕಂತ ಕೂಡ ನನಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಯಾರು ನನ್ನ ಕ್ಲಾಸ್ ನೋಡಿದಾರ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ದ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.